ನಾನು ಇನ್ನೊಬ್ಬರ ಬಗ್ಗೆ ಹೇಳೋಕ್ಕವಲ್ಲ. ಈಗ ನೆನೆ ಯಾರೋ ಒಬ್ಬರು ಫೋನ್ ಮಾಡಿದ್ರು ಮಾಧ್ಯಮ ಸ್ನೇಹಿತರು. ಏನು ಸರ್ ನಿಮ್ಮ ಹೇಳಿಕೆ ಏನು, ನಿಮ್ಮ ಅಭಿಪ್ರಾಯ ಏನು ಸರ್, ಏನು ವಿಚಾರ ಅಂದೆ. ಸರ್ ರಾಮನಗರ ಜಿಲ್ಲೆಯಲ್ಲಿ 3 ಬಾರಿ ಮುಖ್ಯಮಂತ್ರಿ ಮಾಡಿದಂಥ ಜಿಲ್ಲೆ. ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿದ್ರು, ಕುಮಾರಸ್ವಾಮಿನ 2 ಬಾರಿ ಮುಖ್ಯಮಂತ್ರಿ ಮಾಡಿದ್ರು. ಅಂಥ ಜಿಲ್ಲೆನೇ ತಿರಸ್ಕರಿಸಿ ಮಂಡ್ಯಕ್ಕೆ ಬರ್ತಾರಲ್ಲ ಸರ್, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರು. ನಾನು ಆ ವಿಚಾರಕ್ಕೆ ನಾನು ಸಂಬಂಧ ಇಲ್ಲ. ಅದು ಎಲ್ಲ ಕರ್ಮಭೂಮಿ ನಂದೇ ಅಂತಾರೆ. ಮಧುಗಿರಿಗೆ ಹೋದ್ರು ಕರ್ಮಭೂಮಿ ಅಂತಾರೆ, ಚಿಕ್ಕಬಳ್ಳಾಪುರಕ್ಕೆ ಹೋದ್ರು ಕರ್ಮಭೂಮಿ ಅಂತಾರೆ, ಕೋಲಾರಕ್ಕೆ ಹೋದ್ರೆ ಇನ್ನೊಂದು ಥರ ಹೇಳ್ತಾರೆ, ಮೈಸೂರಿಗೆ ಹೋದ್ರೆ ಮತ್ತೊಂದು ಹೇಳ್ತಾರೆ, ನಾನು ಹುಟ್ಟಿದೂರು ಹಾಸನ ಅಂತ ಹೇಳ್ತಾರೆ, ಅಲ್ಲಿಂದ ಬಂದರೆ ಮಂಡ್ಯ ನನಗೆ ಮೊದಲನೇದೇ ನನ್ನ ಇದು ಅಂತಾರೆ. ಹೀಗಾಗಿ ತುಮಕೂರಿಗೆ ಹೋದರೆ ಅದೊಂದು ಕರ್ಮಭೂಮಿ ಅಂತಾರೆ. ನಾನು ಅವರು ಇಡೀ ಈಗ ನಾವು ಸಹ ಅವ್ರನ್ನ ಇಡೀ ರಾಷ್ಟ್ರದ ನಾಯಕತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥವ್ರು. ಆ ಕುಟುಂಬ ಒಬ್ಬ ರಾಷ್ಟ್ರ ನಾಯಕರ ಮಗ, ಮಾಜಿ ಪ್ರಧಾನಿ ಮಗ. ಸೊ ನಾನು ಅದ್ರ ಬಗ್ಗೆ ಯಾವತ್ತೂ ಈ ಜಿಲ್ಲೆಯಲ್ಲಿ ಬರ್ತಕ್ಕಂಥವ್ರಿಗೆ, ನಾಯಕರಾಗಿ ಬರೋರಿಗೆ ಅಥವಾ ಈ ರಾಜ್ಯ ಮಟ್ಟದ ನಾಯಕರಾಗಿ ಯಾರು ಯಾವ ಪಕ್ಷದಿಂದ ಬಂದು ಸ್ಪರ್ಧೆ ಭಾಷಣ ಮಾಡ್ತೀನಿ ಅದು ಸ್ವಾಗತ. ಬಟ್ ಆದರೆ ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಅಂದಾಗ ಯಾರ್ಯಾರ ಅಭಿಪ್ರಾಯ ಏನಿರುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ. ಈಗ ರಾಮನಗರ ಚನ್ನಪಟ್ಟಣದವರು ಮೊನ್ನೆಯಿಂದ ಸೊ ಇಲ್ಲಿ 3 ಸಲ ಮುಖ್ಯಮಂತ್ರಿ ಮಾಡಿದವು, ಲೋಕಸಭಾ ಸದಸ್ಯರಿಗೆ ಕಳಿಸ್ತೋ, ನಮಗೆ ಮೋಸ ಮಾಡಿ ಹೋಗ್ತಾ ಇದ್ದೀರಾ ಅಂತ ಕೇಳಕ್ಕೆ ನಿಂತವ್ರೆ ಅಂತ. ಅದನ್ನು ಅವ್ರು ಕೇಳ್ಬೋದು, ನಾನು ಹಿಂಗೆ ಹೇಳೋಕ್ಕಾಗಲ್ಲ ಸರ್. ಅದಕ್ಕೆ ಅಡಿಷನಲ್ ಆಗಿ ಸರ್, ನಾವು ಕುಮಾರಸ್ವಾಮಿ ಅವರು ತುಂಬ ಹತ್ತಿರದಿಂದ ನೋಡಿದ್ದೀವಿ. ರಾಮನಗರ ಎಲ್ಲವನ್ನೂ ಕೊಟ್ಟಿದೆ, ಮುಖ್ಯಮಂತ್ರಿ 2 ಬಾರಿ ಮಾಡಿದ್ರು. ಅದನ್ನ ಬಿಟ್ಟು ಈಗ ಮಂಡ್ಯನ ಆಪ್ಷನ್ ಆಗಿ ಮಾಡ್ಕೊಂತೀರಿ ಅಂದರೆ ಯಾಕೆ ಅಂತ ನಾವು ವಿಶ್ಲೇಷಣೆ ಮಾಡ್ತಾರೆ. ಅದನ್ನ ಮಂಡ್ಯ ಜಿಲ್ಲೆಯವರು ಅರ್ಥ ಮಾಡ್ಕೊಂಡವ್ರೆ. ಒಟ್ಟೆಲ್ಲ ಕೊಟ್ಟವ್ರನ್ನೇ ತಿರಸ್ಕರಿಸಿ ಬಂದರೆ ಹೆಂಗಪ್ಪ ಅಂತ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಸ್ವತಂತ್ರದಿಂದ ಇಲ್ಲಿವರೆಗೆ ಬೇರೆ ಯಾರಿಗೂ ಇಲ್ಲಿವರೆಗೆ ಆ ಥರದ ಅವಕಾಶವನ್ನು ಈ ಜಿಲ್ಲೆ ಜನ ಭಾವನಾತ್ಮಕವಾಗಿ ಮಾಡಿಲ್ಲ. ಬಟ್ ಆದರೆ ನಾವು ಅವರನ್ನು ಯಾಕೆ ಬಂದ್ರಿ ಅಂತ ಕೇಳೋ ಪ್ರಶ್ನೆ ಇಲ್ಲ. ಅದು ಅವ್ರಿಗೆ ಅವ್ರ ರೈಟ್ಸ್. ಅದು ಅವರು ರಾಮನಗರನ ಪೂರ್ತಿ ತಿರಸ್ಕಾರ ಮಾಡಿ ಬರ್ತಾರೋ, ಇಲ್ಲ ಅರ್ಧ ಅಲ್ಲಿ ಇಟ್ಕೊಂಡೇ ಬರ್ತಾರೋ, ಒಂದು ಕಾಲು ಅಲ್ಲಿ ಒಂದು ಕಾಲು ಇಲ್ಲಿ ಇಡ್ತಾರೋ, ಅಥವಾ ಇಲ್ಲಿ ಯಾರನ್ನ ಅಪ್ಪಿತಪ್ಪಿ ನಾಳೆ ಬೇರೆಯವ್ರನ್ನೇ ಕ್ಯಾಂಡಿಡೇಟನ್ನು ಘೋಷಣೆ ಮಾಡ್ತಾರೋ, ಅಲ್ವಾ ಯಾರು ಈಗೇನಾಗುತ್ತೆ, ನನ್ನ ಸ್ನೇಹಿತ ಪಾಪ ನನ್ನ ಬಗ್ಗೆ ಮಾತಾಡ್ತಾನೆ 2 ದಿವಸಕ್ಕೆ ಸಮಾಧಾನ ಆಗಿರ್ತಾನೆ. ಏನು ಮಾಡೋದು ನಾವು, ಅವನು ನನ್ನ ಸ್ನೇಹಿತ, ನಾವು ಜೊತೆಯಲ್ಲಿ ಬೆಳೆದವರು, ಜಿಲ್ಲಾ ಪಂಚಾಯತಿ ಮೆಂಬರ್. ನನಗಂತೂ ಪ್ರೀತಿ. ನಾನು ಯಾವತ್ತಾರ ಒಂದು ದಿವಸ ಕಳೆದ ಪಾರ್ಟಿ ಬಿಟ್ಟು 8 ವರ್ಷದಲ್ಲೂ ಪುಟ್ಟರಾಜನ ಬಗ್ಗೆ ಮಾತಾಡಿದ್ದೇನಾ? ಯಾರು ಹೇಳಿ ಏನಾರು ಮಾತಾಡಿದ್ದೇನಂತ? ಅವರೇ ಒಂದು 10 ಸಲ ಮಾತಾಡೋರು, ನಾನು ಟೀಕೆ ಮಾಡೋರೆ, ಲಘುವಾಗೂ ಮಾತಾಡೋರೆ. ಮಾತಾಡಲಿ, ನನ್ನ ಸ್ನೇಹಿತ. ಅವನಿಗೆ ಪಾಪ ಅಲ್ಲಿ ಪಕ್ಷದಲ್ಲಿ ಒಂದು ಸ್ಥಾನಮಾನ ಕೊಡಬೇಕಾದಾಗ ನನಗೆ ಒಂದು ಮಾತು ಬೈದುಟ್ಟು ಬಾ ಅಂತ ಅಂದರೆ ತಪ್ಪೇನಿದೆ? ಅವ್ನು ಒಳ್ಳೇದಾಗದಾದ್ರೆ ನನಗೊಂದು ಮಾತು ಬೈದು ಅವನು ಅಲ್ಲಿ ಒಳ್ಳೆಯ ಜಾಗವನ್ನು ಗೀಟಿಸ್ಕೊಂಡ್ರೆ ನನಗೆ ಭಾಳ ಸಂತೋಷ. ನನ್ನ ಸ್ನೇಹಿತರು ಎಲ್ಲರೂ ಇರಲಿ, ಚೆನ್ನಾಗಿರ್ಬೇಕು ಅಂತ ಬಯಸೋರು ನಾವು. ನಾನು ಯಾವತ್ತೂ ಲಘುವಾಗಿ ಮಾತಾಡಿಲ್ಲ. ಸೊ ಅದೇನೋ ಹೇಳಿದ್ರು ಅಂತ, ರವಿ ಏನೋ ಹೇಳ್ಬಿಟ್ಟಿದ್ರಂತೆ, ಪಾರ್ಲಿಮೆಂಟ್ಗೆ ಕ್ಯಾಂಡಿಡೇಟ್ ಯಾರು ಬಿ ಫಾರಮ್ ಕೊಟ್ಟವರು ಒಂದಿದ್ಗೆ ಅದೇನೋ ಹೇಳಿದ್ರು. ಸೊ ನಾನು ಅಂದೆ, ಆಯಿತು ಬಿಡಪ್ಪ, ಈ ಚಲುವರಾಯಸ್ವಾಮಿಗೂ 2014 ಪಾರ್ಲಿಮೆಂಟ್ ಚುನಾವಣೆಗೂ ಸಂಬಂಧನೇ ಇಲ್ಲ, ಅವ್ರೇನು ಮಾಡೇ ಇಲ್ಲ ಅಂದ್ರೂ ತಪ್ಪೇನಿಲ್ಲ, ಬಿಟ್ಬಿಡು ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ಜನ ತೀರ್ಮಾನ. ಈಗ ಜನ ತೀರ್ಮಾನ ಮಾಡಬೇಕೇ ವಿನಃ ನಾನು ಹಿಂಗೆ ಹೇಳಲಿಕ್ಕಾಗತ್ತೆ. ಈ ಥರದ್ದೆಲ್ಲ ಚರ್ಚೆ ಇದೆ ಅಂತ ಏನಾಗುತ್ತೆ, ರಾಮನಗರದವ್ರು ಮಾತಾಡೋನಾಗ ಒಂದು ತಪ್ಪು ಮಾಡ್ತಾಯಿದ್ದಾರೆ ಅವರು ಜನತಾದಳದವರೇ, ನನಗೆ ಹಳೆ ಸ್ನೇಹಿತರು. ಇಲ್ಲಿ 3 ಬಾರಿ ಮುಖ್ಯಮಂತ್ರಿ ಮಾಡಿದಂಥ ಜಿಲ್ಲೆ, ಇದನ್ನು ಬಿಡಲ್ಲ ಯಾವತ್ತೂ ನಾನು ಕೊನೆಗೆ ಲಾಸ್ಟು ದೇಹ ತ್ಯಜಿಸಿದ್ರೂ ಇಲ್ಲೇ ಅಂತ ಹೇಳಿದಂಥವ್ರು. ಆದರೆ ಇವತ್ತು ರಾಮನಗರ ಜಿಲ್ಲೆ ಬಿಟ್ಟು ಹೋಗ್ತಾವ್ರಲ್ಲ, ಅದಕ್ಕೆ ನಾನು ಉತ್ತರ ಹೇಳೋಕ್ಕಾಗುತ್ತೆ. ನನ್ನ ಹತ್ರ ಚರ್ಚೆನೇ ಮಾಡಬೇಡ ಅಂದೆ ನಾನು. ನೀವು ರೆಕಾರ್ಡ್ ಮಾಡಿ ಕೇಳೋದು, ಎಲ್ಲೋ ರಿಲೀಸ್ ಮಾಡೋದು ಯಾಕಪ್ಪ ಬೇಕು? ನೀನು ಜನತಾದಳ, ನಿನ್ನ ಸ್ನೇಹ ಇರಲಿ, ದಯವಿಟ್ಟು ಬಿಟ್ಬಿಡು, ಇಟ್ಬಿಡು ಫೋನ ಅಂತ ಅಂದೆ. ಇಲ್ಲ ಅಣ್ಣ, ಸುಮ್ಮನೆ ಜನರಲ್ಲಾಗಿ ಮಾತಾಡ್ತಾ ಇದ್ದೀವಿ. ಬಟ್ ಇವತ್ತು ರಾಮನಗರ ಬಿಟ್ಟು ಮಂಡ್ಯ ಜಿಲ್ಲೆಗೆ ಹೋಗ್ತಾ ಇರೋದು ಇಲ್ಲೆಲ್ರಿಗೂ ಸಮಾಧಾನ ಇಲ್ಲ. ಮತ್ತು ಇಲ್ಲಿ ಅವರು ಮಂಡ್ಯ ಜಿಲ್ಲೆಯಲ್ಲಿ ಯಾವತ್ತೂ ಸಹ ಇಲ್ಲಿವರೆಗೂ ಯಾರನ್ನೂ ಒಪ್ಪಿಲ್ಲ. ಯಾಕೆ ಈ ಥರ ಮಾಡ್ಕೋತಾ ಇದ್ದಾರೆ ಅನ್ನೋ ಥರ ಅವ್ರು ಚರ್ಚೆ ಮಾಡೋದು, ಸುಮ್ಮನೆ ಜನರಲ್ಲಾಗಿ ಫ್ರೆಂಡ್ಲಿ. ಅದೇನೋ ಅವ್ರು ದೊಡ್ಡವರಿದ್ದಾರೆ, ಅವ್ರ ತೀರ್ಮಾನಕ್ಕೆ ಬೇಡ, ನಾವು ಅದಕ್ಕೆ ನನಗೂ ಇದಕ್ಕೂ ಸಂಬಂಧ ಇಲ್ಲ. ಅವರು ಎಲ್ಲಿ ಕ್ಯಾಂಡಿಡೇಟ್ ಆಗ್ತಾರೆ, ರಾಮನಗರಕ್ಕೆ ಬಿಟ್ಟು ಮಂಡ್ಯಕ್ಕೆ ಬರ್ತಾರ, ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರ, ನನಗೆ ಯಾಕೆ ಬೇಕಾದ ಸಂಬಂಧ ಇಲ್ಲ.